ನಮಸ್ತೆ. ಇವತ್ತು ಯಾವ ವಿಷಯ ಅಂದ್ರೆ ಗಂಡು ಮಕ್ಕಳ ಮೆಂಟ್ಯಾಲಿಟಿ ಹೆಂಗಿರ್ತೈತಿ, ಹೆಣ್ಮಕ್ಳ ಮೆಂಟ್ಯಾಲಿಟಿ ಹೆಂಗಿರ್ತೈತಿ ಅನ್ನೋದ್ರ ಬಗ್ಗೆ ಹೇಳಕ್ಕೆ ಬಂದೀನಿ ನಾನು. ಗಂಡು ಮಕ್ಕಳ ಮೆಂಟ್ಯಾಲಿಟಿ ಹೆಂಗಿರ್ತೈತಿ ಅಂದ್ರೆ ಅವ್ರು ಭಾಳ ಪ್ರಾಕ್ಟಿಕಲ್ ಆಗಿರ್ತಾರೆ. ಅವ್ರು ಯಾವಾಗೂ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅವ್ರಿಗೆ ಇರಂಗಿಲ್ಲ, ಎಮೋಷ್ನಲಿ ಅಟ್ಯಾಚ್ಮೆಂಟ್ಸ್ ಯಾವೂ ಇರಂಗಿಲ್ಲ ಅವರಿಗೆ. ಅವ್ರು ಯಾವಾಗ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ಈಗ ನಾವು ಹೆಂಗೆ ಆಮೇಲೆ ಅವರಿಗೆ ಒಂದ ವಾಕ್ಯದೊಳಗೆ ಉತ್ತರ ಸಾಕು. ಅವ್ರಿಗೆ ನಮ್ಗತ್ಲೆ ಎಲ್ಲ ಸ್ಟೋರಿ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ, ಒಂದು ವಾಕ್ಯದೊಳಗೆ ಉತ್ತರ ಸಾಕು ಅವರಿಗೆ. ಆಮೇಲೆ ಸಣ್ಣ ಸಣ್ಣ ವಿಷಯಗಳನ್ನ ಅವ್ರು ಯಾವತ್ತೂ ತಲೆ ಕೆಡಿಸ್ಕೊಳಂಗಿಲ್ಲ. ಫ್ಯಾಮಿಲಿ ಒಳಗೆ ಏನೋ ಸಣ್ಣ ಸಣ್ಣ ವಿಷಯಗಳಾಯ್ತು ಅಂಥವನ್ನೆಲ್ಲ ಅವ್ರು ತಲೆ ಕೆಡಿಸ್ಕೊಳಂಗಿಲ್ಲ. ಯಾಕಂದ್ರೆ ಅವ್ರ ಮೈಂಡ್ ವೈರಿಂಗ ಹಂಗಿರ್ತೈತಿ. ಅಂದ್ರೆ ಗಂಡು ಮಕ್ಕಳಿಗೂ ಹೆಣ್ಮಕ್ಳಿಗೂ ಬಹಳಷ್ಟು ಡಿಫ್ರೆನ್ಸ್ ಇರ್ತೈತಿ. ಹೆಣ್ಮಕ್ಳು ಹೆಂಗೆ ಯೋಚನೆ ಮಾಡ್ತಾರಲ್ಲ ಆ ರೀತಿ ಗಂಡು ಮಕ್ಳು ಯಾವತ್ತೂ ಯೋಚನೆ ಮಾಡಂಗಿಲ್ಲ. ಗಂಡು ಮಕ್ಳ ಮೆಂಟ್ಯಾಲಿಟಿನ ಬೇರೆ ಇರ್ತೈತಿ, ಹೆಣ್ಮಕ್ಳ ಮೆಂಟ್ಯಾಲಿಟಿನ ಬೇರೆ ಇರ್ತೈತಿ. ಗಂಡು ಮಕ್ಳು ಆಮೇಲೆ ನೋಡ್ರಿ ನೀವು, ಯಾವಾಗ ಹುಡುಗಿ ಮೋಸ ಮಾಡಿದ್ಲು ಅಂಥೇಳಿ ದೇವದಾಸ್ ಆಗಿದ್ದು ನೋಡಿರಿ, ಆದರೆ ಹುಡುಗಿ ಬಿಟ್ಟು ಹೋಗಾಳ ಅಂಥೇಳಿ ಅವ್ರು ಡಿಪ್ರೆಷನಿಗೆ ಹೋಗಿದ್ದು ಅದೆಲ್ಲ ನೋಡಿರಿ. ಹುಡುಗ್ಯಾರ ಹಂಗೆ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಹುಡುಗ್ಯಾರ ಅಂತಂದ್ರೆ, ಹುಡುಗ್ಯಾರಿಗೆ ದೇವ್ರೊಂದು ಇದನ್ನು ಪವರ್ ಕೊಟ್ಟಾನ. ಏನಂದ್ರೆ ಹುಡುಗಿ ಆಕಿ ಒಂದು ಮನೆಯಿಂದ ಮತ್ತೊಂದು ಬೇರೆ ಯಾರೋ ಗೊತ್ತಿಲ್ಲಾರದ ಮನೆಗೆ ಹೋಗಿ ಆಕಿ ಜೀವನ ಮಾಡ್ಬೇಕು. ಅದಕ್ಕೆ ದೇವ್ರ ಅದನ್ನು ಆ ಬದಲಾವಣೆನ ಆಕಿ ಮೈಂಡ್ನಾಗ ಕೊಟ್ಟಾನ. ಹುಡುಗರಿಗೆ ಹಂಗೆ ಕೊಟ್ಟಿಲ್ಲ. ಹುಡುಗರಿಗೆ ಆ ತಾಕತ್ತಿರಂಗಿಲ್ಲ. ಒಂದನ್ನು ಬಿಟ್ಟು ಮತ್ತೊಂದನ್ನು ಅಷ್ಟು ಈಸಿಯಾಗಿ ಅವ್ರು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಅವ್ರಿಗೆ ಅದು ಆ ಶಕ್ತಿ ಇರಂಗಿಲ್ಲ. ಆಮೇಲೆ ಯಾವುದೋ ಒಬ್ರನ್ನ ಅವರು ಭಾಳ ಇಷ್ಟಪಟ್ರಂದ್ರೆ ಡೀಪಾಗಿ ಇಷ್ಟಪಟ್ಬಿಡ್ತಾರೆ. ಅದನ್ನ ಬಿಟ್ಟು ಮತ್ತೆ ಬೇರೆದಕ್ಕೆ ಅವ್ರು ಹೋಗಾಕ ಟೈಮ್ ಬಾಳ್ಬೇಕು. ಇಲ್ಲ ಅಂತಂದ್ರೆ ಈ ಥರದ್ದು ಯಾವುದೋ ಒಂದು ಚಟಕ್ಕೆ ಅವರು ಇದಾಕಾರ. ಹೆಣ್ಮಕ್ಳು ಹಂಗಲ್ಲ, ಮೂವ್ ಆನ್ ಆಗ್ಬಿಡ್ತಾರೆ ಅವ್ರು. ಯಾಕಂದ್ರೆ ಅವ್ರ ವೈರಿಂಗ ಹಂಗೈತಿ. ಅಂದ್ರೆ ದೇವರು ಅವರಿಗೆ ಅದೇ ರೀತಿ ಮೆಂಟಾಲಿಟಿ ಕೊಟ್ಟಾನ. ಆದರೆ ಏನಂದ್ರೆ ಗಂಡು ಮಕ್ಳ ಎಷ್ಟು ಕೆಲಸ ಮಾಡ್ತಾರ, ಭಾರ ಎತ್ತೋದು ಮಾಡೋದೆಲ್ಲ ಹೆಂಗೆ ಮಾಡ್ತಾರಲ್ಲ ಅದಕ್ಕಿಂತ 100ರಷ್ಟು ಹೆಣ್ಮಕ್ಳಿಗೆ ಆ ಶಕ್ತಿ ಐತಿ. ಯಾಕಂದ್ರೆ ಅವ್ರ ಡಿಲೆವರಿ ಆಗೋ ಟೈಮ್ ಆಯಿತು. ಆಮೇಲೆ ಒಬ್ರೊಬ್ರು ನೋಡ್ರಿ ನೀವು, ಹೊಲದೊಳಗೆಲ್ಲ ಕೆಲಸ ಮಾಡಿ ಬರ್ತಾರ ಮನೆಯೊಳಗೆ. ಆಮೇಲೆ ಮೆಂಟಲಿ ಅವರಿಗೆ ಹೆಣ್ಮಕ್ಳಿಗೆ ತಡ್ಕೊಳ್ಳೋ ಶಕ್ತಿ ಭಾಳ ಇರ್ತೈತಿ. ಮಲ್ಟಿ ಟಾಸ್ಕಿಂಗ್ ಇರ್ತಾರೆ ಹೆಣ್ಮಕ್ಳು. ಏನಂದ್ರೆ ಒಂದೇ ಟೈಮಿಗೆ ಎಲ್ಲ ಕೆಲಸ ಮಾಡ್ತಾರೆ ಅವರು. ಆದ್ರೆ ಗಂಡು ಮಕ್ಳು ಹಂಗಿರಂಗಿಲ್ಲ. ಗಂಡು ಮಕ್ಕಳಿಗೆ ಒಂದು ಟೈಮಿಗೆ ಒಂದು ಕೆಲಸ ಅಷ್ಟೇ ಮಾಡ್ತಾರೆ ಅವರು. ಅವರಿಗೆ ನಮ್ಮಂಗೆ ಮಲ್ಟಿ ಟಾಸ್ಕಿಂಗ್ ಮಾಡೋಕೆ ಆಗಂಗಿಲ್ಲ. ಹೆಣ್ಮಕ್ಳು ಮಕ್ಳ ಕಡೆನೂ ನೋಡ್ತಿರ್ತಾರೆ, ಗಂಡನ ಕಡೆ ನೋಡ್ತಿರ್ತಾರೆ, ಈ ಕಡೆ ಅಡುಗೆ ಮಾಡ್ತಿರ್ತಾರೆ, ಒಮ್ಮೊಮ್ಮೆ ಸೀರಿಯಲ್ಲು ನೋಡ್ತಿರ್ತಾರೆ, ಮತ್ತೊಂದೇನೋ ಒಂದು ಕಡೆ ಸೊಪ್ಪು ಸೋಸ್ತಿರ್ತಾರೆ, ಮತ್ತೊಂದು ಕಡೆ ಒಗ್ಗರಣೆ ಹಿಂಗೆ ಭಾಳ ಕೆಲಸಗಳನ್ನ ಅವ್ರು ಮಾಡ್ತಾರೆ. ಅವ್ರೇ ಈ ಗಂಡು ಮಕ್ಳಿಗೆ ಹಂಗೆ ಆಗಂಗಿಲ್ಲ. ಹೆಣ್ಮಕ್ಳು ಹೆಂಗೆ ಹಿಂಗೆ ಮಾಡ್ತಾರಲ್ಲ ಹಂಗೆ ಆಗಂಗಿಲ್ಲ. ಆಮೇಲೆ ಗಂಡು ಮಕ್ಕಳ ಎಲ್ಲ ಹೆಣ್ಮಕ್ಳದ್ದು ಏನು ಪ್ರಾಬ್ಲಮ್ ಇರ್ತದೆ, ನನ್ನ ಗಂಡ ಏನು ಭಾಳ ಮಾತಾಡಂಗೆ ಇಲ್ಲ, ನನ್ನ ಗಂಡ ಪ್ರೀತಿನ ಹಿಂಗೆ ವ್ಯಕ್ತಪಡಿಸಂಗಿಲ್ಲ, ಸರ್ಪ್ರೈಸಸ್ ಕೊಡಂಗಿಲ್ಲ ಅನ್ನೋದು. ಅದ್ರೊಳಗೂ ಈ ಇನ್ಸ್ಟಾಗ್ರಾಮ್ ಅದೆಲ್ಲ ಬಂದಮೇಲಂತೂ ಇದು ಭಾಳ ಆಗೈತಿ. ಹೆಂಗೆ ಅವ್ರ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಇರ್ತೈತೆ. ಅಂದ್ರೆ ಅವ್ರು ಈಗ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಕೆಲಸ ಮಾಡೋದ ನಿಮ್ಗಾಗಿ. ಒಂದು ಸತಿ ನೀವು ಯೋಚನೆ ಮಾಡಿ ನೋಡ್ರಿ, ಅವ್ರು ಯಾಕೆ ಜಾಬ್ ಮಾಡ್ತಾರ. ನೀವು ನಾನು ನಿನ್ನೆ ಊರಿಂದ ಬರೋವಾಗ ನೋಡಾತಿದ್ದೆ, ಆಲ್ಮೋಸ್ಟ್ ಆಫೀಸ್ ಬಿಡೋ ಟೈಮ್ ಎಲ್ಲ ಗಂಡ್ಮಕ್ಳು ಹೆಂಗೆ ಬರಾತಿದ್ರಂದ್ರೆ ಬಸ್ ಒಳಗೆ ಹಿಂಗೆ ಅವರಿಗೆ ಜಾಗ ಇಲ್ಲ ಅಲ್ಲಿ ಕುತ್ಕೊಳಕ್ಕೆ, ನಿಂತ್ಕೊಂಡು ಬರತ್ತಾರ. ಮತ್ತು ಆಮೇಲೆ ಟೆಂಪೋ ಒಳಗೆ ಜಾಗ ಇಲ್ಲ, ಅದ್ರೊಳಗೂ ಅದು ಬಗ್ಗಿ ಹಿಂಗೆ ನಿಂತ್ಕೊಂಡು ಬರತ್ತಾರ. ಮಳೆ ಬರತೈತಿ ಅಂಥ ಟೈಮ್ನಾಗ ಅವ್ರು ಹಂಗೆ ಬರತ್ತಾರ, ಎಲ್ಲ ಮಾಡತ್ತಾರ. ಯಾಕೆ ಮಾಡ್ತಾರ ಅವ್ರು ಅಂತೇಳಂದ್ರೆ ಬರೀ ನಿಮ್ಮ ಸಂಬಂಧ. ನೀವು ಯೋಚನೆ ಮಾಡಿರಿ, ಬರೀ ಫ್ಯಾಮ್ಲಿ ಸಂಬಂಧ ಅವ್ರು ಮಾಡ್ತಾರೆ. ಗಂಡು ಮಕ್ಳು ಯಾವಾಗೂ ಅವ್ರು ಇಷ್ಟಪಟ್ಟು ಮಾಡೋದಂದ್ರೆ ಅವ್ರು ಕುಡಿಯೋದು, ಸಿಗರೇಟ್ ಸೇದೋದು, ಗುಟ್ಕಾ ತಿನ್ನೋದು, ಇದನ್ನ ಅವ್ರು ಇಷ್ಟಪಟ್ಟು ಮಾಡೋದು. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಆದರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಹಂಗಲ್ಲ. ಹೆಣ್ಮಕ್ಳು ಅವ್ರದ್ದು ಇದನ್ನೇ ಬೇರೆ. ಹೆಣ್ಮಕ್ಳು ಹಂಗೆ ಇದನ್ನ ಮಾಡಂಗಿಲ್ಲ. ಗಂಡು ಮಕ್ಳು ನೋಡ್ರಿ ನೀವು, ಪಾಪ ಎಷ್ಟು ಸ್ಟ್ರಗಲ್ ಮಾಡ್ತಾರಂದ್ರೆ ಪ್ರತಿಯೊಂದಕ್ಕೂ. ಒಂದು ಹೆಂಡತಿಗೋಸ್ಕರ, ಮಕ್ಕಳಿಗೋಸ್ಕರ, ಮದುವೆ ಆದಮೇಲೆ ಹೆಂಡತಿ ಜವಾಬ್ದಾರಿ, ಹೆಂಡತಿದ ಆದಮೇಲೆ ಮಕ್ಕಳ ಜವಾಬ್ದಾರಿ, ಮಕ್ಕಳ ಫ್ಯೂಚರ್ ನೋಡ್ಬೇಕು ಅವರು. ಆಮೇಲೆ ಹೆಂಡತಿದ ಇಷ್ಟಗಳನ್ನ ಪೂರ್ತಿ ಮಾಡಬೇಕು. ಫ್ಯಾಮ್ಲಿ ಒಳಗೆ ಅಪ್ಪ ಅಮ್ಮ ಇರ್ತಾರೆ, ಅವ್ರದ್ದು ಇಷ್ಟ ಪೂರ್ತಿ ಮಾಡಬೇಕು. ನಮ್ಗಂತೇಳಿ ಇರಾಕೊಂದು ಮನೆ ಬೇಕು, ಅದನ್ನು ನೋಡ್ಕೋಬೇಕು. ಈಗಿಂದ ಇದ್ರೊಳಗೆ ಬರೀ ಗಂಡು ಮಕ್ಳು ಅಷ್ಟೆಲ್ಲ ಹೆಣ್ಮಕ್ಳು ವರ್ಕ್ ಮಾಡಾಕತ್ತಾರ. ನೀವೇ ಒಂದು ಸತಿ ಕಂಪೇರ್ ಮಾಡ್ಕೊಂಡು ನೋಡ್ರಿ, ಗಂಡು ಮಕ್ಳು ಎಷ್ಟು ಮಾಡ್ತಾರಲ್ಲ
ಗಂಡು ಮಕ್ಳು ಹೆಂಗೆ ಯೋಚನೆ ಮಾಡ್ತಾರಲ್ಲ ಆ ರೀತಿ ನಾವು ಯೋಚನೆ ಮಾಡಿ ನಮ್ಮ ಲೈಫ್ನ ಬಿಲ್ಡ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಸಾಧ್ಯನೇ ಇಲ್ಲ ಅಂತ ಹೇಳತ್ತಿಲ್ಲ ನಾನು. ಅದು ಸ್ವಲ್ಪ ಕಷ್ಟ. ಅದೇ ನೀವು ಗಂಡು ಮಕ್ಳಾದ್ರೆ ಹಂಗಿರಂಗಿಲ್ಲ. ಗಂಡು ಮಕ್ಳ ದುಡಿಮೆ ಅವ್ರ ದುಡಿಮೆ ಏನಿರ್ತೈತಲ್ಲ ಆ ದುಡಿಮೆಗೆ ನಾವು ಯಾವಾಗೂ ಮ್ಯಾಚ್ ಮಾಡೋಕೆ ಆಗಂಗಿಲ್ಲ. ಅಂದ್ರೆ ನಾವು ಎಷ್ಟೇ ಲಕ್ಷ ದುಡಿಲಿ ಇವತ್ತು, ಅದು ಗಂಡು ಮಕ್ಳು ದುಡಿಮೆನೇ ಬೇರೆ ಇರ್ತೈತಿ. ಅವ್ರ ದುಡಿಮೆ, ಅವ್ರ ಯೋಚನೆ ಅದೆಲ್ಲ ಬೇರೆ. ಆಮೇಲೆ ಅವ್ರದ್ದು ನನಗನ್ನಿಸ್ತೈತಿ, ನಾನು ನೋಡಿರೋ ಪ್ರಕಾರ ನಾನು ಹೇಳ್ತೀನಿ, ಭಾಳಷ್ಟು ನಿಸ್ವಾರ್ಥ ಇರ್ತೈತೆ ಅವ್ರ ದುಡಿಮೆ ಒಳಗೆ. ಯಾವುದೂ ಹಿಂಗೆ ಎಕ್ಸ್ಪೆಕ್ಟೇಷನ್ಸ್ ಅವ್ರಿಗೆ ಭಾಳ ಇರಂಗಿಲ್ಲ. ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಅಂದರೆ ಹೆಂಡತಿ ಮನೆಗೆ ಬಂದ ತಕ್ಷಣ ಚಂದಾಗಿ ಮಾತಾಡಿಸ್ಬೇಕು, ಚಂದಾಗಿ ಅಡುಗೆ ಮಾಡಿ ಹಾಕ್ಬೇಕು, ಮಾಡ್ಬೇಕು, ಇಷ್ಟ ಇರ್ತೈತಿ. ಕೆಲವೊಂದು ಗಂಡ್ಮಕ್ಳು ಅದಾರ ಹೆಣ್ಮಕ್ಳಿಗೆ ಟಾರ್ಚರ್ ಮಾಡೋರು. ಬಟ್ ಆ ಗಂಡ್ಮಕ್ಳನ್ನ ಬಿಟ್ಟು ಏನು ಕೆಲಸ ಅವ್ರದ್ದು ಇದನ್ನ ಕರೆಕ್ಟಾಗಿ ಅವ್ರ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೊಂಟಾರಲ್ಲ ಅವ್ರ ಬಗ್ಗೆ ಹೇಳತ್ತೀನಿ. ಆಮೇಲೆ ನೀವು ಒಂದೊಂದು ಸತಿ ನೋಡ್ರಿ, ನೀವು ಹೆಣ್ಮಕ್ಳು ಅವ್ರು ಏನೇನೋ ಕಷ್ಟಪಟ್ಟು ಮನೆಗೆ ಬಂದಿರ್ತಾರ, ಆಫೀಸಿಂದ ಮನೆಗೆ ಬರ್ತಾರ. ಎಷ್ಟೋ ಹೆಣ್ಮಕ್ಳು ಅವ್ರನ್ನ ಚಂದಾಗಿ ವೆಲ್ಕಮು ಮಾಡೋಂಗಿಲ್ಲ. ಚಂದ ವೆಲ್ಕಮ್ ಅಂದರೆ ನೀವೇನು ರೆಡಿಯಾಗಿ ಎಲ್ಲ ಮಾಡಿ ಹಂಗಲ್ಲ. ಬಂದ ತಕ್ಷಣ ಅಟ್ಲೀಸ್ಟ್ ಬರ್ರಿ ಅಂಥೇಳಿ ಒಂದು ಸ್ವಲ್ಪ ಚಂದಾಗಿ ಅವ್ರ ಜೊತೆ ಕುತ್ಕೊಂಡು ಮಾತಾಡೋದು. ಇಲ್ಲ ಅವ್ರು ಮಾತಾಡೋಕೆ ಕಂಫರ್ಟೇಬಲ್ ಇಲ್ಲ ಅಂಥೇಳಂದ್ರೆ ಅಟ್ಲೀಸ್ಟ್ ಅವ್ರ ಸ್ಪೇಸ್ ಅವ್ರಿಗೆ ಒಂದು ಸ್ವಲ್ಪ ಹೊತ್ತು ಬಿಡೋದು. ಆ ಥರನೂ ಯಾರೂ ಮಾಡೋಂಗಿಲ್ಲ. ಏನಂದ್ರೆ ನಾನು ಬೆಳಗ್ಗೆಯಿಂದ ಕುತ್ಕೊಂಡಿದ್ನೆಲ್ಲ ಇವ್ರು ಯಾಕೆ ನನ್ನ ಜೊತೆ ಮಾತಾಡಬಾರ್ದು ಅಂತಂದು ಹೇಳಿ ನಿಮ್ಗೆ ಅನಿಸ್ತೈತಿ. ಇಲ್ಲ, ಹೆಂಗಂದ್ರೆ ಅಲ್ಲಿ ಆಫೀಸ್ನಾಗ ಏನಾಗಿರ್ತೈತಿ ಅಥವಾ ಅವ್ರು ಬರೋವಾಗ ಏನಾಗಿರ್ತೈತಿ, ಅವ್ರಿಗೆ ಏನೇನು ಅವ್ರದ್ದು ಸ್ಟ್ರಗಲ್ಸ್ ಇರ್ತೈತಿ, ಅವ್ರ ಮೆಂಟಲಿ ಅವ್ರು ಏನೇನು ಯೋಚನೆ ಮಾಡತ್ತಾರ ಅನ್ನೋದು ನಿಮ್ಗೆ ಗೊತ್ತಿರಂಗಿಲ್ಲ. ಹಾಗಾಗಿ ನಾವು ಒಂದೇ ಸತಿ ಅವ್ರಿಗೆ ಹಿಂಗೆ ನೀವು ನನ್ನ ಜೊತೆ ಮಾತಾಡಂಗೆ ಇಲ್ಲ, ನಂಗೆ ಟೈಮ್ ಕೊಡೋಂಗಿಲ್ಲ ಅಂಥೇಳಿ ಪದೇ ಪದೇ ಜಗಳ ಮಾಡೋದು ಬೇಡ. ಜಗಳ ಏನಾಕೈತಿ ಜಗಳದಿಂದ ಅಂತ ಹೇಳಿದ್ರೆ ನಿಮ್ಮ ಸಂಬಂಧದ ಬೆಲೆ ಕಡಿಮೆ ಹಾಕೊಂತ ಹೋಗ್ಬಿಡ್ತೈತಿ. ಯಾರಿಗಾಗಿ ಮಾಡತ್ತೀರಿ ನೀವಾದರೂ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಎದ್ದು ಟಿಫಿನ್ ಕಟ್ಟಿ ಮಕ್ಕಳಿಗೆಲ್ಲ ಮಾಡಿ ಗಂಡಂಗೆಲ್ಲ ಮಾಡತ್ತಿರೋದು ಯಾರಿಗೋಸ್ಕರ? ನಿಮ್ಮ ಫ್ಯಾಮ್ಲಿಗೋಸ್ಕರ. ಅವರಾದರೂ ಯಾರಿಗೋಸ್ಕರ ಮಾಡತ್ತಾರ ಹೋಗಿ ಅಂತಂದ್ರೆ ಫ್ಯಾಮ್ಲಿಗೋಸ್ಕರನ. ಆಮೇಲೆ ಇಬ್ಬರೂ ಒಂದು ಸ್ವಲ್ಪ ಸಮಾಧಾನವಾಗಿ ಒಂದು ಟೈಮ್ನಾಗ ಮಾತಾಡಿ ಇಬ್ರಿಗೂ ಬೇಕಾದಂಥ ಟೈಮ್ ತಗೊಂಡು ಒಂದು ವೆಕೇಶನ್ ಅಂತ ಹೋಗ್ರಿ, ಒಂದು ವೀಕೆಂಡ್ನಾಗ ಒಂದೇನೋ ಅಡ್ಡಾಡ್ಬೇಡ್ರಿ, ಇದು ಮಾಡಿರಿ. ಆದ್ರೆ ಇಬ್ಬರು ಮಾತಾಡ್ರಿ, ಅದು ಸಮಾಧಾನವಾಗಿ ಮಾತಾಡಿ ನಿಮ್ಮ ಸಂಬಂಧಗಳ ಮಧ್ಯೆ ಇರೋ ಪ್ರಾಬ್ಲಮ್ಸ್ನ ನೀವು ಸರಿ ಮಾಡ್ಕೊಳ್ರಿ. ಆಮೇಲೆ ಗಂಡಂಗೂ ನೀವು ಯಾವಾಗೂ ಇಲ್ಲ ನಾ ಅದೀನಿ, ನಾ ಮಾಡ್ಕೊಂಡು ಹೋಗ್ತೀನಿ, ಇವತ್ತು ಈ ತಿಂಗಳೇನೋ ನೀವು ನಿಮ್ಮ ಸಂಬಳದೊಳಗೆ ಏನೋ ಒಂದಿಷ್ಟು ಕಡಿಮೆ ಬಂದ್ರೂ ನಾನು ಇದ್ದಿದ್ರೊಳಗೆ ನಾ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಕೊಡ್ರಿ ಅವರಿಗೆ. ನೀವು ಕೊಡೋ ಕಾನ್ಫಿಡೆನ್ಸಿಂದ ಅವ್ರು ಇನ್ನೂ ಗ್ರೋ ಆಗ್ತಾರ. ಈ ಗ್ರೋ ನಿಮ್ಗೆ ಬರೀ ಅವ್ರದಷ್ಟ ಆಗಿರಂಗಿಲ್ಲ, ನಿಮ್ಮ ಜೊತೆಗೆ ನೀವು ಆಗಿರ್ತೀರಿ. ವರ್ಕ್ ಮಾಡೋ ಹೆಣ್ಮಕ್ಳು ಭಾಳ ಜನ ಅದಾರ. ಈಗ ಮನೆಯೊಳಗೂ ಅಷ್ಟೇ ಜನ ಹೆಣ್ಮಕ್ಳು ಅದಾರ ನೋಡ್ರಿ. ನೀವು ಬ್ಲೌಸಿಗೆ ವರ್ಕ್ ಹಾಕ್ಸಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತಾರ, ಬ್ಲೌಸ್ ಹೊಲ್ಸಕ್ಕೆ ಎಷ್ಟು ದುಡ್ಡು, ಸ್ಯಾರಿ ತೊಗೊಳಕ್ಕೆ, ಬಟ್ಟೆ ತೊಗೊಳಕ್ಕೆ, ಅದು ಇದು ಸ್ಕ್ರೀನ್ ಟಚ್ ಫೋನ್, ಅದರ ಕರೆನ್ಸಿ, ಮನೆಯೊಳಗೆ TV ಎಲ್ಲ ವ್ಯವಸ್ಥೆನೂ ನಿಮ್ಗೆ ಹೆಂಗೆ ಬರತೈತಿ ಅಂದ್ರೆ ಅವ್ರು ಹೋಗಿ ಅಲ್ಲೊಂದು ಏನೋ ಮಾಡತ್ತಾರ ಅಂತೇಳಿ ನಿಮ್ಗೆ ಸಿಗತೈತಿ. ಬರೀ ನಾವು ಅದನ್ನಷ್ಟೇ ಯೋಚನೆ ಮಾಡೋದು ಬೇಡ. ಒಂದು ಸ್ವಲ್ಪ ಅವ್ರ ಸ್ಟ್ರಗಲ್ಸ್ ಬಗ್ಗೆನೂ ಯೋಚನೆ ಮಾಡಿರಿ. ಬರೀ ಹೆಣ್ಮಕ್ಳು ಅಷ್ಟೇ ಸಫರ್ ಆಗತ್ತಿಲ್ಲ, ಗಂಡ್ಮಕ್ಳು ಅವರು ಮದ್ವಿಕಿನ ಮೊದ್ಲು ಅವ್ರದ್ದು ಒಂದು ಕಂಫರ್ಟ್ ಝೋನ್ಯಾಗ ಇರ್ತಾರೆ. ಮದುವೆ ಆದ್ಮೇಲೆ ಅವ್ರಿಗೂ ಒಂದು ಬದಲಾವಣೆ ಆಕ್ಕೈತಿ. ಅವ್ರಿಗೆ ನೀವು ನಾನು ಅದೀನಿ ನಿಮ್ಮ ಜೊತೆಗೆ, ನೀವು ಮಾಡ್ರಿ ಅನ್ನೋ ಕಾನ್ಫಿಡೆನ್ಸ್ ಕೊಡ್ರಿ. ಆಮೇಲೆ ಸಣ್ಣ ಸಣ್ಣ ವಿಷಯಗಳಿಗೆ ಅವ್ರ ಮೇಲೆ ಡಿಪೆಂಡ್ ಆಗಬೇಡ್ರಿ. ಮಾರ್ಕೆಟಿಗೆ ಹೋಗೋದಿತ್ತು ಅಥವಾ ಮತ್ತೊಂದೇನೋ ಇತ್ತು ಅಂಥವನ್ನೆಲ್ಲ ನೀವೇ ಒಂದು ಸ್ವಲ್ಪ ಇಂಡಿಪೆಂಡೆಂಟಾಗಿ ಮಾಡ್ಕೊಳ್ರಿ. ಅವಾಗ ಅವರಿಗೂ ನನ್ನ ಜೊತೆ ಅದಾರ ಇವ್ರು, ಏನೋ ಮಾಡಾತಾರ ಅಂತ ಖುಷಿ ಆಗ್ತೈತೆ. ಆಮೇಲೆ ಆಫೀಸಿಂದ ಬಂದ ತಕ್ಷಣ ಮನೆಯೊಳಗೆ ಆಗಿದ್ದೇನೋ ಜಂಜಾಟನ ಹೇಳಲಾರ್ದ ಖುಷಿಲಿಂದ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ರಿ. ಖುಷಿಯಾಗಿ ಸ್ವಲ್ಪ ಇಬ್ಬರು ಕುತ್ಕೊಂಡು ಮಾತಾಡ್ರಿ. ಅವ್ರು ಬಂದಾಗ ಎಷ್ಟು ನಾನು ನೋಡ್ತೀನಿ, ಅವ್ರು ಗಂಡಂದಿರು ಮನೆಗೆ ಬಂದಾಗೂ ಹೆಣ್ಮಕ್ಳು ಇನ್ನೂ ಹೊರಗಂದ್ರೆ ನೇಬರ್ಸ್ ಜೊತೆ ಎಲ್ಲ ಮಾತಾಡ್ಕೊಂಡು ನಿಂತಿರ್ತಾರ ಒಂದೊಂದು ಸತಿ. ಈ ರೀತಿ ಎಲ್ಲ ಮಾಡಬೇಡ್ರಿ. ಒಂದು ಸ್ವಲ್ಪ ಅವ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿರಿ. ಅಂದ್ರೆ ನಿಮ್ಮ ಸಂಬಂಧದ ಕ್ವಾಲಿಟಿ ಚಲೋ ಆಗಕ್ಕೆ ನಾವು ಇದನ್ನೆಲ್ಲ ಮಾಡೋದು. ನಾನು ಇದನ್ನ ಅರ್ಥ ಮಾಡ್ಕೊಂಡಿರೋ ರೀತಿ ನಾನು ನಿಮ್ಗೆ ಹೇಳಿದೆ. ನಾನು ನನ್ನ ಹಸ್ಬೆಂಡ್ ಯಾವಾಗಾದರೂ ನಾವು ಮಾತಾಡತ್ತಿದ್ರೆ ಆಲ್ಮೋಸ್ಟ್ ನನ್ನ ಮತ್ತು ಅವ್ರ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ. ಬಿಟ್ಟರೆ ಮಕ್ಕಳ ಬಗ್ಗೆನೂ ನಾವು ಭಾಳ ಮಾತಾಡೋಂಗಿಲ್ಲ, ಕಡಿಮೆನ. ನನ್ನ ಮತ್ತು ಅವ್ರ ಬಗ್ಗೆ ನಮ್ಮಿಬ್ರೊಳಗೆ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ನಮ್ಮ ಸಂಬಂಧದೊಳಗೆ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಮಾತಾಡ್ತೀನಿ ನಾನು ಭಾಳ.
ಅವರಾದರೂ ಅಷ್ಟೇ ಮಾತಾಡ್ತಾರೆ. ನಾವು ಬೇರೆದವ್ರ ಬಗ್ಗೆ ನಮ್ಮ ಅತ್ತೆ ಮಾವನ ಬಗ್ಗೆ ಆಗಿರ್ಬೋದು, ನಮ್ಮ ಭಾವಂದಿರು ಯಾರ ಬಗ್ಗೆನೂ ನಾವು ಭಾಳ ಮಾತಾಡಂಗಿಲ್ಲ ಆ ಟೈಮ್ನಾಗ. ಇನ್ ಕೇಸ್ ಅದು ಸಂದರ್ಭ ಬಂತು ಮಾತಾಡ್ಬೇಕಿತ್ತಂದ್ರೂ ಮಾತಾಡ್ತೀವಿ. ಅದೇನಾದ್ರು ಜಗಳದ ರೂಪ ತಾಳ್ತೈತಿ ಅಂದ್ರೆ ನಾವು ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡಿಬಿಡ್ತೀವಿ. ಬರೀ ನಾ ಅಷ್ಟೇ ಅಲ್ಲ, ಅವರು ಕೂಡ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ನಾನೇನು ಅಪ್ಲೈ ಮಾಡಿಕೊಂಡೆ ನನ್ನ ಮ್ಯಾರೇಜ್ ಲೈಫಿಗೆ, ಸೊ ನೀವು ಹಂಗೆ ಒಂದಿಷ್ಟು ಅಪ್ಲೈ ಮಾಡಿಕೊಂಡು ನಿಮ್ಮ ಅದು ಏನು ನಾವೇ ಗಂಟು ಹಾಕ್ಕೊಂಡಿರ್ತೀವಲ್ಲ ಆ ಥರದ ಗಂಟುಗಳನ್ನೆಲ್ಲ ಉಚ್ಕೊಂಡು ನೀವು ಆರಾಮಾಗಿರ್ರಿ ಅಂತ ಹೇಳ್ತೀನಿ. ಬರೀ ಹೆಣ್ಮಕ್ಳು ಅಷ್ಟೇ ಅಲ್ಲ, ಗಂಡ್ಮಕ್ಳು ನಮಗಾಗಿನ ಕೆಲಸ ಮಾಡ್ತಿರ್ತಾರೆ. ಸೊ ಹಾಗಾಗಿ ನೀವು ಅವರಿಗೂ ಒಂದು ರೆಸ್ಪೆಕ್ಟ್, ಆಮೇಲೆ ಒಂದು ಅವ್ರದ್ದು ಆದಂಥ ಒಂದು ಸ್ಪೇಸ್ ಎಲ್ಲ ಕೊಡ್ರಿ. ಆಮೇಲೆ ಅವ್ರೇನೋ ಕುಡಿತಾರ ಅಥವಾ ಬೇರೆ ಏನೋ ಮಾಡ್ತಾರಂದ್ರೆ ಅದನ್ನು ಜೋರಾಗಿ ಹಾರ್ಷಾಗಿ ಹೇಳಾರ್ದ ಸಮಾಧಾನವಾಗಿ ಹೇಳ್ರಿ. ಇಲ್ಲ ನೋಡ್ರಿ ಬಿಡ್ರಿ, ನಿಮ್ಮ ಆರೋಗ್ಯ ಇದಾದ್ರೆ ನಾನು ನಿಮ್ಮ ಮೇಲೆ ನಾನು ನನ್ನ ಮಕ್ಕಳು ಡಿಪೆಂಡ್ ಇದ್ದೀವಿ, ನಾವೆಲ್ಲ ಹೋಗ್ಬೇಕು, ಸ್ವಲ್ಪ ಯೋಚನೆ ಮಾಡಿರಿ ಅಂತಂದು ಹೇಳಿ ಪದೇ ಪದೇ ಹೇಳ್ರಿ. ಸಮಾಧಾನವಾಗಿ ಹೇಳ್ರಿ, ಪದೇ ಪದೇ ಹೇಳ್ರಿ. ನಿಮ್ಮ ಪ್ರೀತಿಯಿಂದ ಮಾತ್ರ ಅವ್ರನ್ನ ನೀವು ಗೆಲ್ಲಕ್ಕೆ ಸಾಧ್ಯ. ನೀವು ಅವ್ರನ್ನ ಸಿಟ್ಟಿನಿಂದ ಆರ್ಡರ್ ಮಾಡೋದ್ರಿಂದ ಗಂಡು ಮಕ್ಕಳನ್ನ ನಾವು ಯಾವತ್ತೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗಂಡು ಮಕ್ಕಳಿಗೆ ನೀವು ಅವ್ರದ್ದು ಸ್ಪೇಸ್ ಕೊಡ್ರಿ. ಆಮೇಲೆ ಅವರಿಗೆ ನಿಮ್ಮ ಕಡೆಯಿಂದ ಎಷ್ಟು ಸಾಧ್ಯಕತೆ ಅಷ್ಟು ನೀವು ಒಳ್ಳೆಯದನ್ನು ಒಳ್ಳೆ ರೀತಿಯಿಂದನೇ ಎಲ್ಲನೂ ಹೇಳಕ್ಕೆ ಟ್ರೈ ಮಾಡಿರಿ. ನೀವು ಆಮೇಲೆ ನಿಮ್ಮ ಮೂಡ್ ಸರಿ ಇಲ್ಲ, ನಿಮ್ಗೇನೋ ಚಲೋ ಅನ್ನಿಸ್ಬೋದನ್ನ ಅಂಥ ಟೈಮ್ನಾಗ ಮಾತಾಡೋಕೆ ಹೋಗ್ಬೇಡ್ರಿ. ಇಲ್ಲ ನಂಗೆ ಯಾಕೋ ಒಂದು ಸ್ವಲ್ಪ ಚಲೋ ಅನ್ಸಾತಿಲ್ಲ, ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ ಅಂತನ ನೀವು ಹೇಳ್ರಿ. ಇಬ್ಬರು ಒಂದು ಸ್ವಲ್ಪ ಮೆಚ್ಯೂರಿಟಿಯಿಂದ ಇದ್ದಾಗ ಸಂಬಂಧಗಳನ್ನ ನಾವು ಉಳಿಸ್ಕೊಳ್ಳೋದು ಭಾಳ ಈಸಿ ಆಕೈತಿ. ಆಮೇಲೆ ನಮ್ಮಿಬ್ಬರು ಸಂಬಂಧ ಅಷ್ಟೇ ಇರಂಗಿಲ್ಲ, ಇಲ್ಲೇ ನಮ್ಮ ಮಕ್ಕಳು ನಮ್ಮ ಸಂಬಂಧ ನೋಡ್ತಿರ್ತಾರೆ. ಸೊ ಅವರು ನಾಳೆ ಅವ್ರ ಲೈಫ್ನೊಳಗೆ ಅವನ್ನೆಲ್ಲ ಅಪ್ಲೈ ಮಾಡ್ಕೊತಾರೆ. ಹಾಗಾಗಿ ನೀವು ನೋಡಿ ಯೋಚನೆ ಮಾಡಿ ಹೆಜ್ಜೆಗಳನ್ನ ಇಡ್ರಿ. ಥ್ಯಾಂಕ್ ಯು.